ಡ್ಯಾನ್ಸರ್ ಹಾಗೂ ನಟಿ ಧನುಶ್ರೀ ವರ್ಮಾ ಹಾಗೂ ಕ್ರಿಕೆಟರ್ ಯಜುವೀಂದ್ರ ಚಹಲ್ 4 ವರ್ಷಗಳ ಕಾಲ ಸಂಸಾರ ನಡೆಸಿ ಆ ಬಳಿಕ ಬೇರೆಯಾದರು. ವಿಚ್ಛೇದನಕ್ಕೆ ಯಾರು ಕಾರಣ ಎಂಬ ವಿಚಾರ ರಿವೀಲ್ ಆಗಿಲ್ಲ. ವಿಚ್ಛೇದನದ ಬಳಿಕ ಚಹಲ್ ಅವರು ಧನುಶ್ರೀ ಅವರನ್ನ ಪರೋಕ್ಷವಾಗಿ ಸಾಕಷ್ಟು ಟೀಕೆ ಮಾಡಿದ್ರು. ಅಮೆಜಾನ್ ಎಂಎಕ್ಸ್ ಪ್ಲೇಯರ್ನ ರೈಸ್ ಅಂಡ್ ಫಾಲ್ ಶೋನಲ್ಲಿ ಧನಶ್ರೀ ವರ್ಮಾ ಈ ಬಗ್ಗೆ ಮಾತನಾಡಿದ್ದಾರೆ. ಧನಶ್ರೀ ಹಣಕ್ಕಾಗಿ ಎಲ್ಲವನ್ನ ಮಾಡುತ್ತಿದ್ದಾರೆ ಎಂದು ಚಹಲ್ ಅವರು ಪರೋಕ್ಷವಾಗಿ ಹೇಳಿದರು. ಟ್ರೋಲ್ ಪೇಜ್ಗಳು ಇದೇ ಅರ್ಥ ಬರುವ ರೀತಿಯಲ್ಲಿ ಧನಶ್ರೀ ಅವರನ್ನ ಬಿಂಬಿಸಿದ್ದಾರೆ. ಅಲ್ಲದೆ ವಿಚ್ಛೇದನದ ದಿನ ಶರ್ಟ್ ಮೇಲೆ ಧನಶ್ರೀ ಅವರ ಮೇಲೆ ಟೀಕೆಗಳು ಬರುವ ರೀತಿಯ ಸಾಲುಗಳು ಹಾಕಿಕೊಂಡು ಬಂದಿದ್ದರು ಚಹಲ್. ಈ ಬಗ್ಗೆ ಧನಶ್ರೀ ಶೋನಲ್ಲಿ ಮೌನ ಮುರಿದಿದ್ದಾರೆ. ನಮ್ಮ ಮಧ್ಯೆ ಏನು ಜಗಳ ಆಯಿತು, ಒಬ್ಬರು ಸಂಬಂಧ ಕೊನೆ ಮಾಡಿಕೊಳ್ಳೋಣ ಎಂದು ಹೇಳಿದರು ಎಂದಿಟ್ಟುಕೊಳ್ಳಿ. ಆ ಮಾತಿಗೆ ಬದ್ಧವಾಗಿರಬೇಕು. ಪ್ರತಿಯೊಬ್ಬರ ಕೈಯಲ್ಲಿ ತಮ್ಮದೇ ಆದ ಗೌರವವಿರುತ್ತದೆ. ನೀವು ಮದುವೆಯಾದ ಬಳಿಕ ಇನ್ನೊಬ್ಬ ವ್ಯಕ್ತಿಯ ಗೌರವವೂ ನಿಮ್ಮ ಕೈಯಲ್ಲಿರುತ್ತದೆ ಎಂದಿದ್ದಾರೆ ಧನಶ್ರೀ. ನನಗೂ ಅಗೌರವ ಸೂಚಿಸಲು ಅವಮಾನ ಮಾಡಲು ಬರುತ್ತಿತ್ತು. ಆದರೆ ಅವರು ನನ್ನ ಪತಿಯಾಗಿದ್ದರು. ನಾನು ಮದುವೆಯಾದ ಬಳಿಕ ಅವರಿಗೆ ಗೌರವ ನೀಡಿದ್ದೆ. ಈಗಲೂ ನಾನು ಮದುವೆಯಾದ ವ್ಯಕ್ತಿಯನ್ನ ಗೌರವಿಸಬೇಕು ಎಂದು ಧನಶ್ರೀ ವರ್ಮಾ ಹೇಳಿದ್ದಾರೆ. ಮತ್ತೆ ಪ್ರೀತಿಸಬೇಕು ಎಂಬ ಬಗ್ಗೆ ಅವರಿಗೆ ಆಸಕ್ತಿ ಉಳಿದಿಲ್ಲ. ಧನಶ್ರೀ ವರ್ಮಾ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಧನಶ್ರೀ ಪರವಾಗಿ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಡ್ಯಾನ್ಸರ್ ಹಾಗೂ ನಟಿ ಧನುಶ್ರೀ ವರ್ಮಾ ಹಾಗೂ ಕ್ರಿಕೆಟರ್ ಯಜುವೀಂದ್ರ ಚಹಲ್ 4 ವರ್ಷಗಳ ಕಾಲ ಸಂಸಾರ ನಡೆಸಿ ಆ ಬಳಿಕ ಬೇರೆಯಾದರು. ವಿಚ್ಛೇದನಕ್ಕೆ ಯಾರು ಕಾರಣ ಎಂಬ ವಿಚಾರ ರಿವೀಲ್ ಆಗಿಲ್ಲ. ವಿಚ್ಛೇದನದ ಬಳಿಕ ಚಹಲ್ ಅವರು ಧನುಶ್ರೀ ಅವರನ್ನ ಪರೋಕ್ಷವಾಗಿ ಸಾಕಷ್ಟು ಟೀಕೆ ಮಾಡಿದ್ರು. ಅಮೆಜಾನ್ ಎಂಎಕ್ಸ್ ಪ್ಲೇಯರ್ನ ರೈಸ್ ಅಂಡ್ ಫಾಲ್ ಶೋನಲ್ಲಿ ಧನಶ್ರೀ ವರ್ಮಾ ಈ ಬಗ್ಗೆ ಮಾತನಾಡಿದ್ದಾರೆ. ಧನಶ್ರೀ ಹಣಕ್ಕಾಗಿ ಎಲ್ಲವನ್ನ ಮಾಡುತ್ತಿದ್ದಾರೆ ಎಂದು ಚಹಲ್ ಅವರು ಪರೋಕ್ಷವಾಗಿ ಹೇಳಿದರು. ಟ್ರೋಲ್ ಪೇಜ್ಗಳು ಇದೇ ಅರ್ಥ ಬರುವ ರೀತಿಯಲ್ಲಿ ಧನಶ್ರೀ ಅವರನ್ನ ಬಿಂಬಿಸಿದ್ದಾರೆ. ಅಲ್ಲದೆ ವಿಚ್ಛೇದನದ ದಿನ ಶರ್ಟ್ ಮೇಲೆ ಧನಶ್ರೀ ಅವರ ಮೇಲೆ ಟೀಕೆಗಳು ಬರುವ ರೀತಿಯ ಸಾಲುಗಳು ಹಾಕಿಕೊಂಡು ಬಂದಿದ್ದರು ಚಹಲ್. ಈ ಬಗ್ಗೆ ಧನಶ್ರೀ ಶೋನಲ್ಲಿ ಮೌನ ಮುರಿದಿದ್ದಾರೆ. ನಮ್ಮ ಮಧ್ಯೆ ಏನು ಜಗಳ ಆಯಿತು, ಒಬ್ಬರು ಸಂಬಂಧ ಕೊನೆ ಮಾಡಿಕೊಳ್ಳೋಣ ಎಂದು ಹೇಳಿದರು ಎಂದಿಟ್ಟುಕೊಳ್ಳಿ. ಆ ಮಾತಿಗೆ ಬದ್ಧವಾಗಿರಬೇಕು. ಪ್ರತಿಯೊಬ್ಬರ ಕೈಯಲ್ಲಿ ತಮ್ಮದೇ ಆದ ಗೌರವವಿರುತ್ತದೆ. ನೀವು ಮದುವೆಯಾದ ಬಳಿಕ ಇನ್ನೊಬ್ಬ ವ್ಯಕ್ತಿಯ ಗೌರವವೂ ನಿಮ್ಮ ಕೈಯಲ್ಲಿರುತ್ತದೆ ಎಂದಿದ್ದಾರೆ ಧನಶ್ರೀ. ನನಗೂ ಅಗೌರವ ಸೂಚಿಸಲು ಅವಮಾನ ಮಾಡಲು ಬರುತ್ತಿತ್ತು. ಆದರೆ ಅವರು ನನ್ನ ಪತಿಯಾಗಿದ್ದರು. ನಾನು ಮದುವೆಯಾದ ಬಳಿಕ ಅವರಿಗೆ ಗೌರವ ನೀಡಿದ್ದೆ. ಈಗಲೂ ನಾನು ಮದುವೆಯಾದ ವ್ಯಕ್ತಿಯನ್ನ ಗೌರವಿಸಬೇಕು ಎಂದು ಧನಶ್ರೀ ವರ್ಮಾ ಹೇಳಿದ್ದಾರೆ. ಮತ್ತೆ ಪ್ರೀತಿಸಬೇಕು ಎಂಬ ಬಗ್ಗೆ ಅವರಿಗೆ ಆಸಕ್ತಿ ಉಳಿದಿಲ್ಲ. ಧನಶ್ರೀ ವರ್ಮಾ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಧನಶ್ರೀ ಪರವಾಗಿ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ. ಡ್ಯಾನ್ಸರ್ ಹಾಗೂ ನಟಿ ಧನುಶ್ರೀ ವರ್ಮಾ ಹಾಗೂ ಕ್ರಿಕೆಟರ್ ಯಜುವೀಂದ್ರ ಚಹಲ್ 4 ವರ್ಷಗಳ ಕಾಲ ಸಂಸಾರ ನಡೆಸಿ ಆ ಬಳಿಕ ಬೇರೆಯಾದರು. ವಿಚ್ಛೇದನಕ್ಕೆ ಯಾರು ಕಾರಣ ಎಂಬ ವಿಚಾರ ರಿವೀಲ್ ಆಗಿಲ್ಲ. ವಿಚ್ಛೇದನದ ಬಳಿಕ ಚಹಲ್ ಅವರು ಧನುಶ್ರೀ ಅವರನ್ನ ಪರೋಕ್ಷವಾಗಿ ಸಾಕಷ್ಟು ಟೀಕೆ ಮಾಡಿದ್ರು. ಅಮೆಜಾನ್ ಎಂಎಕ್ಸ್ ಪ್ಲೇಯರ್ನ ರೈಸ್ ಅಂಡ್ ಫಾಲ್ ಶೋನಲ್ಲಿ ಧನಶ್ರೀ ವರ್ಮಾ ಈ ಬಗ್ಗೆ ಮಾತನಾಡಿದ್ದಾರೆ. ಧನಶ್ರೀ ಹಣಕ್ಕಾಗಿ ಎಲ್ಲವನ್ನ ಮಾಡುತ್ತಿದ್ದಾರೆ ಎಂದು ಚಹಲ್ ಅವರು ಪರೋಕ್ಷವಾಗಿ ಹೇಳಿದರು. ಟ್ರೋಲ್ ಪೇಜ್ಗಳು ಇದೇ ಅರ್ಥ ಬರುವ ರೀತಿಯಲ್ಲಿ ಧನಶ್ರೀ ಅವರನ್ನ ಬಿಂಬಿಸಿದ್ದಾರೆ. ಅಲ್ಲದೆ ವಿಚ್ಛೇದನದ ದಿನ ಶರ್ಟ್ ಮೇಲೆ ಧನಶ್ರೀ ಅವರ ಮೇಲೆ ಟೀಕೆಗಳು ಬರುವ ರೀತಿಯ ಸಾಲುಗಳು ಹಾಕಿಕೊಂಡು ಬಂದಿದ್ದರು ಚಹಲ್. ಈ ಬಗ್ಗೆ ಧನಶ್ರೀ ಶೋನಲ್ಲಿ ಮೌನ ಮುರಿದಿದ್ದಾರೆ. ನಮ್ಮ ಮಧ್ಯೆ ಏನು ಜಗಳ ಆಯಿತು, ಒಬ್ಬರು ಸಂಬಂಧ ಕೊನೆ ಮಾಡಿಕೊಳ್ಳೋಣ ಎಂದು ಹೇಳಿದರು ಎಂದಿಟ್ಟುಕೊಳ್ಳಿ. ಆ ಮಾತಿಗೆ ಬದ್ಧವಾಗಿರಬೇಕು. ಪ್ರತಿಯೊಬ್ಬರ ಕೈಯಲ್ಲಿ ತಮ್ಮದೇ ಆದ ಗೌರವವಿರುತ್ತದೆ. ನೀವು ಮದುವೆಯಾದ ಬಳಿಕ ಇನ್ನೊಬ್ಬ ವ್ಯಕ್ತಿಯ ಗೌರವವೂ ನಿಮ್ಮ ಕೈಯಲ್ಲಿರುತ್ತದೆ ಎಂದಿದ್ದಾರೆ ಧನಶ್ರೀ. ನನಗೂ ಅಗೌರವ ಸೂಚಿಸಲು ಅವಮಾನ ಮಾಡಲು ಬರುತ್ತಿತ್ತು. ಆದರೆ ಅವರು ನನ್ನ ಪತಿಯಾಗಿದ್ದರು. ನಾನು ಮದುವೆಯಾದ ಬಳಿಕ ಅವರಿಗೆ ಗೌರವ ನೀಡಿದ್ದೆ. ಈಗಲೂ ನಾನು ಮದುವೆಯಾದ ವ್ಯಕ್ತಿಯನ್ನ ಗೌರವಿಸಬೇಕು ಎಂದು ಧನಶ್ರೀ ವರ್ಮಾ ಹೇಳಿದ್ದಾರೆ. ಮತ್ತೆ ಪ್ರೀತಿಸಬೇಕು ಎಂಬ ಬಗ್ಗೆ ಅವರಿಗೆ ಆಸಕ್ತಿ ಉಳಿದಿಲ್ಲ. ಧನಶ್ರೀ ವರ್ಮಾ ಅವರ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಇದಕ್ಕೆ ಫ್ಯಾನ್ಸ್ ನಾನಾ ರೀತಿಯ ಕಮೆಂಟ್ಗಳನ್ನ ಮಾಡ್ತಿದ್ದಾರೆ. ಧನಶ್ರೀ ಪರವಾಗಿ ಎಲ್ಲರೂ ಧ್ವನಿ ಎತ್ತುತ್ತಾ ಇದ್ದಾರೆ.